ಮಳವಳ್ಳಿ ಶಾಲೆಯ ಫುಡ್ ಪಾಯ್ಸನ್ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 2ಕ್ಕೇರಿದೆ. ಮತ್ತೊಬ್ಬ ವಿದ್ಯಾರ್ಥಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಆ ಒಂದು ಗೋಕುಲ ವಿದ್ಯಾಸಂಸ್ಥೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಮತ್ತೊಬ್ಬ ವಿದ್ಯಾರ್ಥಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹೌದು ಸರ್, ಬಹಳ ದುಃಖಕರ ಸಂಗತಿ ಇದು. ಈ ವಿದ್ಯಾರ್ಥಿ ಬದುಕುಳಿಲಿ ಅಂತ ಭಾಳ ಆಸೆ ಪಟ್ಟಿದ್ವಿ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತೀರ್ಕೊಂಡ್ಬಿಟ್ಟಿದ್ದಾರೆ ಸರ್. ಈಗ 2 ದಿವಸ ಹಿಂದೆನೇ ಇನ್ನೊಬ್ಬ ಹೋದ. ಅವನು ತುಂಬ ಸೀರಿಯಸ್ ಆಗಿದ್ದ, ಬಟ್ ಇವನು ರಿಯಾಕ್ಟ್ ಮಾಡ್ತಾ ಇದ್ದ. ಬಟ್ ಆದರೂ ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಅಪೋಲೋ ಹಾಸ್ಪಿಟ್ಲಿಗೂ ಕರ್ಕೊಂಬಂದ್ವಿ. ಅಲ್ಲೂ ಚಿಕಿತ್ಸೆ ಫಲಕಾರಿಯಾಗದೇ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ತೀರ್ಕೊಂಡ ಸರ್ ಅವರು. ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಎಷ್ಟು ಜನ ಮೇಘಾಲಯದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ? ಮತ್ತು ಈಗ ಅಲ್ಲಿ ವಸತಿ ಇದೆಯಾ ಅಥವಾ ಊಟದ ವ್ಯವಸ್ಥೆ ಶಾಲೆಯವರೇ ಮಾಡ್ತಾರೆ ಹೇಗೆ ಅಂತ? ಸರ್, ಅಲ್ಲಿ ಒಂದು 25ರಿಂದ 30 ಜನ ವಿದ್ಯಾರ್ಥಿಗಳು ಮೇಘಾಲಯದಿಂದ ಬಂದು ನಮ್ಮಲ್ಲಿದ್ದಾರೆ. ಅವ್ರುಗಳಿಗೆ ವಸತಿ ಕೊಟ್ಟಿದ್ದೀವಿ, ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದೀವಿ. ಊಟಕ್ಕೆ ಅಂತ ಜನನ ನೇಮಿಸಿದ್ದೀವಿ. ಅವ್ರು ಬಂದು ಇವ್ರಿಗೆ ಅಡುಗೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಆ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಾವು. ಈ ಘಟನೆ ಆದಂಥದ್ದು ಹೇಗೆ? ಊಟ ಎಲ್ಲಿಂದ ಬಂದಂಥದ್ದು? ಅಲ್ಲೇ ತಯಾರಾಗಿದ್ದ ಅಥವಾ ಹೇಗೆ ಅಂತ? ಸರ್, ಈ ಘಟನೆ ಆಗಿದ್ದು ಹೋಲಿ ಹಬ್ಬದ ದಿವಸ. ಹೋಲಿ ಹಬ್ಬದ ದಿವಸ ಏನಾಯಿತು ಅಂದರೆ, ಪುಷ್ಪೇಂದ್ರ ಕುಮಾರ್ ಅಂತ ಅನ್ನೋ ವ್ಯಕ್ತಿ ಒಂದು ಹೋಲಿ ದಿನಾಚರಣೆಯನ್ನು ಆಚರಿಸಿದರು. ಅವರು ಅಲ್ಲೇ ಮಳವಳ್ಳಿಯಲ್ಲಿ ಒಂದು ಹೋಟೆಲ್, ಸಿದ್ದರಾಜು ಅನ್ನೋರು ನಡೆಸ್ತಕ್ಕಂಥ ಹೋಟೆಲ್ಗೆ ಊಟದ ವ್ಯವಸ್ಥೆಗೆ ಆಯೋಜನೆ ಮಾಡಿದರು. ಹೋಲಿ ಹಬ್ಬ ಎಲ್ಲ ಆದಮೇಲೆ ಅವರುಗಳು ಊಟ ಮಾಡಿದ್ರು. ಮತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತಾವು ಊಟವನ್ನು ದಾನವಾಗಿ ನೀಡ್ತೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ರು. ಆ ಊಟವನ್ನು ಸೇವಿಸಿದಂಥ ನಮ್ಮ ಎಲ್ಲ ಮಕ್ಕಳುಗಳು ಕೂಡ ಅಸ್ವಸ್ಥರಾದರು. ಅವರಲ್ಲಿ ಈ 2 ಮಕ್ಕಳು ಚಿಕಿತ್ಸೆ ಫಲಕಾರಿಯಾಗದೇ ದೈವಾಧೀನರಾಗಿದ್ದಾರೆ ಸರ್. ಇವತ್ತು ವಿಧಿವಶರಾದಂಥವ್ರು ಮತ್ತು 2 ದಿನಗಳ ಹಿಂದೆ ಅಂದರು. ಹೇಗಿತ್ತು ಒಡನಾಟ? ಹೇಗೆ ಕಲಿತಾ ಇದ್ರು ಅಂತ? ಸರ್, ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿದ್ದರು. ಅದರಲ್ಲೂ ಇವತ್ತು ದೈವಾಧೀನರಾದಂಥ ವಿದ್ಯಾರ್ಥಿ ಬಹಳ ತುಂಬ ಒಳ್ಳೆ ಹುಡುಗ. ಅವನ ಪ್ರತಿಯೊಂದು ವಿಷಯದಲ್ಲೂ ಮುಂದಿದ್ದ. ಈಗ ಕಳೆದ ಡಿಸೆಂಬರ್ನಲ್ಲಿ ನಾವು ಶಾಲಾ ವಾರ್ಷಿಕೋತ್ಸವ ಮಾಡಿದಾಗ ಇವನು ಡ್ಯಾನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲ ನೋಡಿದ್ರೆ, ನಮ್ಮ ಅಪ್ಪು ಸರ್ ಅವರು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ರು ಅದೇ ರೀತಿಯಲ್ಲೇ ಇವನು ಮರುಕಳಿಸಿದ. ನಮ್ಮನಿಗೆ ಅಪ್ಪು ಸರ್ನ ನೆನಪನ್ನು ತಂದು ಕೊಟ್ಬಿಟ್ಟಿದ್ದ. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಜೊತೆಯಲ್ಲಿ ಒಡನಾಟದಿಂದ ಇದ್ದು ನಮ್ಮ ಜೊತೆ ತುಂಬ ಸಂತೋಷದಿಂದ ಇದ್ದರು ಸರ್. ಮಕ್ಕಳುಗಳು, ಎಲ್ಲ ಮಕ್ಕಳುಗಳು ಸಂತೋಷದಿಂದ ಇದ್ದರು ಸರ್. ಇರುವಂಥ ಹುಡುಗ ಅಂದರೆ ಅವರ ಕನಸುಗಳೇನಾದ್ರು ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದು ಏನಾಗಬೇಕು ನಾನು ಅಂತೇಳಿ. ಯಾಕಂದರೆ ಎಲ್ಲರೂ ಕನ್ನಡದ ಮೇಲೆ ಸಾಕಷ್ಟು ಪ್ರೀತಿಯನ್ನು ಹೊಂದ್ತಾ ಇದ್ರು. ಸೊ ಕನ್ನಡವನ್ನು ಕಲ್ತಿದ್ರು. ಸೊ ಏನಾಗಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ರು ಅಂತ? ಸರ್, ಈ ವಿದ್ಯಾರ್ಥಿಗಳು ಎಸ್ಪೆಷಲಿ ಇವತ್ತು ತೀರ್ಕೊಂಡಂಥ ವಿದ್ಯಾರ್ಥಿ ತಾನು ಹೆಚ್ಚಿನ ಅಭ್ಯಾಸವನ್ನು ಮಾಡಿ ತಾನು ಒಳ್ಳೆ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಕನಸನ್ನು ಕಂಡಿದ್ದ. ದೇಶಕ್ಕೆ ಒಳ್ಳೆ ಇಂಜಿನಿಯರ್ ಆಗಬೇಕಾಗಿದ್ದನು ಇಲ್ವಾದಂತ ಅಂತ ನಮಗೆ ದುಃಖ ಆಗುತ್ತೆ ಸರ್. ಇವತ್ತು ಹೇಗಿದೆ ಸರ್ ಓದಿನಲ್ಲಿ? ವಿದ್ಯಾಭ್ಯಾಸದಲ್ಲಿ ತುಂಬ ಚುರುಕಾಗಿದ್ದ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಅಷ್ಟೇ ಯಾವುದರಲ್ಲೂ ಅವನಿಗೆ ಹಿಂದೆ ಬೀಳ್ತಾ ಇರಲಿಲ್ಲ. ಮುಂದಾಳತ್ವ ಇತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಇಟ್ಕೊಂಡಿದ್ದ ಈ ಹುಡುಗ. ಅಂಥ ಒಳ್ಳೆ ವಿದ್ಯಾರ್ಥಿ ಸರ್ ಇವನು. ಈ ಘಟನೆ ಆದಾಗ ತಮಗೆ ಹೇಗೆ ಗೊತ್ತಾಯಿತು? ಅಂದರೆ ಊಟ ತಂದು ಕೊಟ್ಟಂಥದ್ದು ಈ ವಿಚಾರವಾಗಿ ಮತ್ತು ಆಸ್ಪತ್ರೆಗೆ ದಾಖಲಿಸಿದ್ರ ಅಥವಾ ಹೇಗೆ ಅಂತ? ಸರ್, ಅವತ್ತಿನ ದಿವಸ ಊಟ ತಂದು ಕೊಟ್ಟರು. ಹೇಳಿದರು ನಮಗೆ ಮೊದಲೇ, ನಾವು ಊಟ ಕಳಿಸ್ಕೊಡ್ತೀವಿ, ದಾನವಾಗಿ ಕೊಡ್ತೀವಿ ಅಂತಂದ್ಬಿಟ್ಟು ಅಂತ. ಹಾಗಾಗಿ ನಾವು ಊಟದ ವ್ಯವಸ್ಥೆ ಅವತ್ತು ಮಾಡಿಸೋದಕ್ಕೆ ಹೋಗಲಿಲ್ಲ. ಅವ್ರು ತಂದು ಕೊಟ್ಟ ಮೇಲೆ ತಿಂದಂಥ ಮಕ್ಕಳುಗಳಿಗೆ, ಕೆಲವು ಮಕ್ಕಳುಗಳಿಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು, ವಾಂತಿ, ಭೇದಿಗಳು ಶುರುವಾಯಿತು. ತಕ್ಷಣಕ್ಕೆ ನಮ್ಮಲ್ಲಿ ನಾವೆಲ್ಲರೂ ಹೋಗಿ ಅಲ್ಲಿ ಏನು ನಮ್ಮಲ್ಲಿದ್ದಂಥ ಒಂದು ಮೆಡಿಕಲ್ ಫೆಸಿಲಿಟಿ ಇತ್ತು ಅದರ ಮೇಲೆ ಟ್ರೈ ಮಾಡಿದ್ವಿ. ಆಗದೇ ಇದ್ದಾಗ ನಾವು ಅಲ್ಲೇ ಹತ್ತಿರದಲ್ಲಿದ್ದಂಥ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಗಳು ಕೊಡಿಸೋಕ್ಕೆ ಶುರು ಮಾಡಿ, ತದನಂತರ ನಮಗೆ ಗೊತ್ತಾಯಿತು ಇದರಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ. ಕೂಡಲೇ ಎಲ್ಲ ಮಕ್ಕಳುಗಳನ್ನೂ ಹೆಚ್ಚುವರಿ ಮೆಡಿಕಲ್ ಚಿಕಿತ್ಸೆಗೋಸ್ಕರ ಮಂಡ್ಯ ಮಿಮ್ಸ್ಗೆ ಮತ್ತು ಎಲ್ಲ ಕಡೆಗೂ ಕಳಿಸಿದ್ವಿ. ಈ ವಿದ್ಯಾರ್ಥಿ ಮಂಡ್ಯ ಮಿಮ್ಸಿಂದ ಕರ್ಕೊಂಬಂದು ಅಪೋಲೋ ಮೈಸೂರಿನಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಕೊಟ್ಟು 2 ದಿವಸದಿಂದ ನೋಡಿಕೊಂಡ್ವಿ. ಆದರೂ ಚಿಕಿತ್ಸೆ ಫಲಕಾರಿಯಾಗದಿರೇ ಇವತ್ತು ಇಲ್ಲ ಸರ್ ನಮ್ಮಲ್ಲಿ. ಈ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಆಗಿದ್ದಂಥ ಫುಡ್ ಪಾಯ್ಸನ್ ಅಥವಾ ಬೇರೆಯವ್ರಿಗೂ ಆಗಿದೆಯಾ ಅಥವಾ ಹೇಗೆ ಅಂತ? ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆವತ್ತಿನ ದಿವಸ ಊಟ ಮಾಡಿದಂಥ ಸರ್ವರಿಗೂ ಈ ರೀತಿಯಾಗದಂಥ ಪ್ರಾಬ್ಲಮ್ಗಳಾಗಿದೆ, ಫುಡ್ ಪಾಯ್ಸನಿಂಗ್ ಆಗಿದೆ. ಸುಮಾರು ಜನ, ಈ ಪುಷ್ಪೇಂದ್ರ ಕುಮಾರ್ ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ದಾರಂತೆ. ನಾನು ನನ್ನ ಮಕ್ಕಳುಗಳ ಬಗ್ಗೆ ಕಾಳಜಿ ಇಟ್ಕೊಂಡು ನಾನು ಇವ್ರುಗಳ ಹಿಂದೆ ಓಡಾಡ್ತಾ ಇದ್ದೀನಿ. ಇನ್ನೂ ಅವ್ರುಗಳನ್ನ ವಿಚಾರಿಸೋಕ್ಕಾಗಿಲ್ಲ. ಅದರಲ್ಲಿ ಎಷ್ಟು ಜನ ಇನ್ನೂ ಇನ್ವಾಲ್ವ್ ಆಗಿದ್ದಾರೆ ಏನು ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ ಸರ್. ನನಗೆ ಇವತ್ತು ಮೃತಪಟ್ಟಂತಹ ವಿದ್ಯಾರ್ಥಿಯ ಪೋಷಕರು ಮೇಘಾಲಯದಲ್ಲಿದ್ದಾರೆ. ಸೊ ಒಂದು ಮೃತದೇಹನ ಹಸ್ತಾಂತರ ಮಾಡೋಕ್ಕೂ ಹೇಗೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಸರ್? ನಾವು ಈಗಲೇ ನಾವು ಅವ್ರ ತಂದೆ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಮಗನನ್ನು ರೆಕಗ್ನೈಸ್ ಮಾಡಿಸಿದ್ವಿ.
ತದನಂತರ ತಾವು ಬನ್ನಿ ಅಂತ ಕರೆದ್ವಿ. ಆದರೆ ಅವ್ರಿಗೆ ನಾನಾ ಕಾರಣಗಳಿಂದ ಬರಲಿಕ್ಕಾಗೋದಿಲ್ಲ. ಆ ಹುಡುಗನ ಸೋದರ ಮಾವ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾನೆ, ಅವನನ್ನು ಕಳಿಸ್ಕೊಡ್ತೀವಿ. ಅವನಿಗೆ ನನ್ನ ಮಗನ ದೇಹವನ್ನು ಕೊಡಿ, ನಮಗೆ ಇಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂದರು. ಹಾಗಾಗಿ ನಾನು ಅವ್ರ ಸೋದರ ಮಾವನ್ನ ಬರಮಾಡಿಕೊಂಡು ಇಲ್ಲಿ ನಮ್ಮ ಮಳವಳ್ಳಿ ಪೊಲೀಸ್ನವರು ಕೂಡ ತುಂಬ ಸಹಾಯ ಮಾಡಿದ್ರು ನಮಗೆ. ಅವ್ರು ಹೇಳಿದಂಥ ರೀತಿಯಲ್ಲಿ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಮಾಡಿ ಅವರ ಐಡೆಂಟಿಫಿಕೇಷನ್ಸ್ ಎಲ್ಲ ಮಾಡಿ ಆ ನಂತರ ಇವರಿಗೆ ಮೃತದೇಹವನ್ನು ವರ್ಗಾವಣೆ ಮಾಡಿ ಬೆಂಗಳೂರಿಗೂ ಕಳಿಸ್ಕೊಡೋ ಅಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಹಾಗೆ ಅಲ್ಲಿಂದ ನಾವು ಮುಂದೆ ಮೇಘಾಲಯಕ್ಕೂ ತಲುಪಿಸೋದಕ್ಕೂ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಸರ್. ಮೃತದೇಹವನ್ನು ಮತ್ತು ಇಬ್ಬರನ್ನು ಸೇರಿಸಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಸರ್. ಉಳಿದ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ? ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು ಸರ್, ಈಗಿರೋ ಬೇರೆ ವಿದ್ಯಾರ್ಥಿಗಳು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನು ನಿಖರವಾಗಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬರೋಲ್ಲ, ಬಟ್ ಚೇತರಿಸ್ಕೊತಾ ಇದ್ದಾರೆ. ಸದ್ಯದಲ್ಲಿ ಎಲ್ಲರೂ ಹೊರಳಿ ವಾಪಸ್ ಬರ್ತಾರೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ ಸರ್. ಒಂದು ಘೋರ ದುರ್ಘಟನೆ ನಡೆದು ಹೋಗಿದೆ, ಅಮೂಲ್ಯವಾದ 2 ಜೀವಗಳನ್ನ ಕಳ್ಕೊಂಡಿದ್ದೀವಿ. ಯಾವ ರೀತಿ ಅಂತ ತನಿಖೆ ಆಗಬೇಕು ಅಂತೇಳಿ ಸರ್, ಇದರಲ್ಲಿ ತುಂಬ ತೀವ್ರವಾದ ತನಿಖೆ ನಡೀಲೇಬೇಕು. ಈ ರೀತಿಯಾಗಿ ಒಂಥರ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಗೊತ್ತಿಲ್ಲ, ಮ್ಯಾಸಕರ್ ಅಂತಾರೆ. ಅಂದರೆ ಮಾನವ ಹತ್ಯೆ, ಘೋರವಾಗಿ ಎಲ್ಲರನ್ನೂ ಸೇರಿಸಿ ಹತ್ಯೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣರಾದವ್ರನ್ನ ಖಂಡಿತವಾಗ್ಲೂ ಹುಡುಕಲೇಬೇಕು. ಪೊಲೀಸ್ನವ್ರು ತನಿಖೆ ಮಾಡಿ ಹೆಚ್ಚಿನ ತನಿಖೆಯನ್ನು ಮಾಡಿ ಇದಕ್ಕೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಲೇಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಶಾಲೆಯ ಸಹಕಾರ ಆಗಿರುತ್ತೆ, ಯಾಕಂದರೆ ನಮ್ಮ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಸರ್, ಇದು ಬರೀ ನಮ್ಮ ಶಾಲೆಯಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬರೀ ನಮ್ಮ ಶಾಲೆಯಲ್ಲ, ಇಡೀ ಮಳವಳ್ಳಿನಲ್ಲಿ ಆಗಿದೆ ಇದು. ಮಳವಳ್ಳಿನಲ್ಲಿ ಈ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದಂಥ ಎಲ್ಲ ಮಂದಿ 120-150 ಜನಕ್ಕೂ ಕೂಡ ಇದು ಎಫೆಕ್ಟ್ ಆಗಿದೆ. ನನಗೆ ಯಾವುದೋ ಒಂದು ಮಾಹಿತಿ ಗಾಳಿ ಸುದ್ದಿಯಲ್ಲಿ ಬಂದಿರೋದು, ಅದರಲ್ಲಿ ಬೇರೆ ಊಟ ಮಾಡೋದ್ರಲ್ಲೂ ಯಾರೋ ಒಬ್ಬರು ತೀರಿದ್ದಾರೆ ಅಥವಾ ಹಾಗೆ ಅಂತ ಅಂದ್ಬಿಟ್ಟು ಏನೋ ಗಾಳಿ ಸುದ್ದಿ ಬಂದಿದೆ. ನಾವು ಆ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ನನ್ನ ಮನೆ ಮಕ್ಕಳು ಮುಖ್ಯ. ನನ್ನ ಮನೆ ಮಕ್ಕಳುಗಳಿಗೋಸ್ಕರ ನನ್ನ ಮನೆ ಮಕ್ಕಳು ಇರತಕ್ಕಂಥ ಹಾಸ್ಪಿಟ್ಲು ಅಲ್ಲಿ ಓಡಾಡ್ತಾ ಇದ್ದೀನಿ ಸರ್ ನಾನು. ಹಾಗಾಗಿ ನನಗೆ ಆ ಊರಿನಲ್ಲಿ ಬೇರೆಯವ್ರದ್ದು ವಿಚಾರ ಏನು ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ ಸರ್. ನನಗೆ ಮುಂದೆ ಹೇಗೆ ಸರ್? ಈಗ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಮತ್ತಷ್ಟು ವಿದ್ಯಾರ್ಥಿಗಳಿದ್ದಾರೆ. ಸೊ ನಿಮ್ಮ ವಿದ್ಯಾಲಯ ಅವರ ವಿದ್ಯಾಭ್ಯಾಸಗಳು ಇವಕ್ಕೆಲ್ಲ ಮುಂದೆ ಏನಾಗುತ್ತೆ ಸರ್? ಈಗ ನಮ್ಮ ಆಡಳಿತ ಮಂಡಳಿನಲ್ಲಿ ಎಲ್ಲರ ಹತ್ರನೂ ಮಾತಾಡಬೇಕು, ಮತ್ತು ನಮ್ಮ ಘನ ಸರ್ಕಾರದ ಅವ್ರ ಕಡೆನೂ ಮಾತಾಡಿ ಮುಂದೆ ಹೇಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ಅದನ್ನು ಮುಂದುವರಿಸ್ತೀವಿ ಸರ್. ತುಂಬ ಒಡನಾಟದಲ್ಲಿ ಪ್ರತಿದಿನ ಇದ್ದಂಥದ್ದು ಸರ್. ಇದು ಪ್ರತಿದಿನ ಅಂದರೆ ತಪ್ಪಾಗುತ್ತೆ ಸರ್. ಇದು ದಿನದ 24 ಗಂಟೆನೂ ನಮ್ಮ ಜೊತೆಲಿ ಇದ್ದಂಥವ್ರು ಇವರು. ನಮ್ಮಲ್ಲಿ ಒಬ್ಬರಾಗಿದ್ದರು, ನಮ್ಮವರಾಗೋಗಿದ್ರು. ಇವರು ಬಂದಾಗ ಹೊಸದ್ರಲ್ಲಿ ಕನ್ನಡ ಬರದೇ ಹೋದ್ರೂ ಕಲ್ತರು, ನಮಗಿಂತ ಹೆಚ್ಚಿನ ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿದರು. ಅಂಥ ಒಡನಾಟ ಇವರು ನಮ್ಮಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ನಮಗೆ ಇದು ಹೇಳೋಕ್ಕಾಗದೇ ಇರೋಂಥ ದುಃಖ ಸರ್. ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಈ ದುಃಖನ ನಾವು ಸ್ವಂತ ಮನೆಯವರು ತೀರ್ಕೊಂಡ್ರೆ ಹೇಗೆ ಅನುಭವ ಆಗುತ್ತೋ ಅಷ್ಟೇ ಅನುಭವ ನಾವು ಅನುಭವಿಸ್ತಾ ಇದ್ವಿ ಈಗ. ಹೌದು ಸರ್. ಈ ನಮ್ಮ ಇಡೀ ಶಾಲೆಯ ಹಿಸ್ಟ್ರಿನಲ್ಲೇ ಯಾವತ್ತೂ ಈ ರೀತಿ ಆಗಿಲ್ಲ ಸರ್. ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದಿ ವಿದ್ಯಾವಂತರಾಗಿ ಮುಂದೆ ಬಂದಿದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆ ಯಾವ ರೀತಿಯಲ್ಲೂ ನಮ್ಮ ಶಾಲೆಯಲ್ಲಿ ನಡೆದಿಲ್ಲ ಸರ್ ನಮಗೆ. ಇದು ಶಾಲೆಯವರ ಸ್ಪಷ್ಟವಾದಂತಹ ಮಾತುಗಳು. ನಮ್ಮ ಕುಟುಂಬದವ್ರನ್ನೇ ಕಳ್ಕೊಂಡಂತಹ ದುಃಖ ನಮಗೆ ಆಗ್ತಾ ಇದೆ. ಖಂಡಿತವಾಗಿಯೂ ಈ ರೀತಿಯಂಥ ಘಟನೆ ನಡೀಬಾರ್ದಾಗಿತ್ತು. ಒಬ್ಬ ವಿದ್ಯಾರ್ಥಿ, ಸಾಕಷ್ಟು ವಿಧೇಯ ವಿದ್ಯಾರ್ಥಿಯನ್ನು ನಾವು ಕಳ್ಕೊಂಡಿದ್ದೇವೆ. ಸಾಕಷ್ಟು ಕನಸುಗಳನ್ನ ಆತ ಕಟ್ಕೊಂಡಿದ್ದ. ಅನ್ಫಾರ್ಚುನೇಟ್ಲಿ ಇಬ್ಬರನ್ನ ಕಳ್ಕೊಂಡಿದ್ದೇವೆ. ಉಳಿದವರದ್ದು ಸಹ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಯಾರಿಗೂ ಏನೂ ಆಗದಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಶಾಲೆಯನ್ನು ಯಾವ ರೀತಿ ನಡೆಸಬೇಕು ಇದ್ರ ಬಗ್ಗೆ ನಂತರ ನಿರ್ಧಾರ ಮಾಡುವುದಾಗಿಯೂ ಸಹ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.